ಅನುಪಾತಗಳ ನಡುವಿನ ಸಂಬಂಧವನ್ನು ಪರಿಶೀಲಿಸಿ ನಿಮ್ಮ ತೀರ್ಮಾನವನ್ನು ಬರೆಯಿರಿ. ಚಟುವಟಿಕೆ: ಮೇಲಿನ ಚಟುವಟಿಕೆಯಿಂದ PA/PQ = AB/QR = PB/PR. ಈ ಸಂಬಂಧವನ್ನು ಕೆಳಗಿನಂತೆ ವ್ಯಾಖ್ಯಾನಿಸಲಾಗುತ್ತದೆ. ತ್ರಿಭುಜದ ಒಂದು ಬಾಹುವಿಗೆ ಸಮಾಂತರವಾಗಿ ಒಂದು ಸರಳರೇಖೆಯನ್ನು ಎಳೆದಾಗ ಉಂಟಾಗುವ ತ್ರಿಭುಜದ ಬಾಹುಗಳು ದತ್ತ ತ್ರಿಭುಜದ ಬಾಹುಗಳಿಗೆ ಸಮಾನುಪಾತದಲ್ಲಿರುತ್ತವೆ. ಇದನ್ನು ಥೇಲ್ಸ್ ಪ್ರಮೇಯದ ಉಪಪ್ರಮೇಯ ಎನ್ನುತ್ತೇವೆ. ಉಪಪ್ರಮೇಯ 1. ತ್ರಿಭುಜ ಎಬಿಸಿಯಲ್ಲಿ ಡಿಇ ಬಿಸಿಗೆ ಸಮಾಂತರವಾಗಿದೆ. ಥೇಲ್ಸ್ ಪ್ರಮೇಯ AD/DB = AE/EC. ಎರಡೂ ಕಡೆ ಒಂದನ್ನು ಕೂಡಿರಿ. AD/DB + 1 = AE/EC + 1. AD + DB/DB = AE + EC/EC. ಆದುದರಿಂದ AB/DB = AC/EC. ಉಪಪ್ರಮೇಯ 2. ತ್ರಿಭುಜ ಎಬಿಸಿಯಲ್ಲಿ ಡಿಇ ಬಿಸಿಗೆ ಸಮಾಂತರವಾಗಿದೆ. ಥೇಲ್ಸ್ ಪ್ರಮೇಯ AD/DB = AE/EC. ಎರಡೂ ಕಡೆ ಒಂದನ್ನು ಕೂಡಿರಿ. AD/DB + 1 = AE/EC + 1. ಅಂದರೆ DB + AD/AD = EC + AE/AE. ಆದುದರಿಂದ AB/AD = AC/AE. ಉಪಪ್ರಮೇಯ 3. ತ್ರಿಭುಜ ಎಬಿಸಿನಲ್ಲಿ ಡಿಇ ಬಿಸಿಗೆ ಸಮಾನಾಂತರವಾಗಿದೆ ಮತ್ತು EF ABಗೆ ಸಮಾನಾಂತರವಾಗಿದೆ. DEFB ಒಂದು ಸಮಾನಾಂತರ ಚತುರ್ಭುಜ. ಆದುದರಿಂದ BF = DE. ತ್ರಿಭುಜ ಎಬಿಸಿನಲ್ಲಿ ಡಿಇ ಬಿಸಿಗೆ ಸಮಾನಾಂತರವಾಗಿದೆ. ಆದುದರಿಂದ AB/DB = AC/EC. ಉಪಪ್ರಮೇಯ 1ರ ಪ್ರಕಾರ ತ್ರಿಭುಜ ಎಬಿಸಿದಲ್ಲಿ EF ABಗೆ ಸಮಾನಾಂತರವಾಗಿದೆ. ಆದುದರಿಂದ BF/BC = AE/AC. ಏಕೆಂದರೆ ಉಪಪ್ರಮೇಯ 2ರ ಪ್ರಕಾರ. ಆದುದರಿಂದ DE/BC = AE/EC. ಯಾಕೆಂದರೆ BF = DE. ಆದುದರಿಂದ AD/AB = DE/BC = AE/AC. ಇನ್ನೊಂದು ಉದಾಹರಣೆಯನ್ನು ನೋಡೋಣ. ಪಕ್ಕದ ಚಿತ್ರದಲ್ಲಿ ದತ್ತಾಂಶಗಳಿಂದ ಸಮಾನುಪಾತತೆ ಮತ್ತು ಅದರ ಉಪಪ್ರಮೇಯಕ್ಕೆ ಸಂಬಂಧಿಸಿದ ಅನುಪಾತಗಳನ್ನು A, B, C ಮತ್ತು Dಗಳಲ್ಲಿ ನಿರೂಪಿಸಿ. ಪರಿಹಾರ: ದತ್ತ XY QR ಗೆ ಸಮಾಂತರವಾಗಿದೆ. ಥೇಲ್ಸ್ ಪ್ರಮೇಯ PX/QX = PY/YR. A/B = C/D. ಉಪಪ್ರಮೇಯ 1. PQ/QX = PR/YR. ಅಂದರೆ A + B/B = C + D/D. ಉಪಪ್ರಮೇಯ 2.
PQ by PX is equal to PR by PY. ಅಂದರೆ A plus B by A is equal to C plus D by C. ಉಪಪ್ರಮೇಯ 3. Px by PQ is equal to Py by PR is equal to XY by QR. ಅಂದರೆ A by A plus B is equal to C by C plus D. ಈ ಉದಾಹರಣೆಯನ್ನು ಗಮನಿಸಿ. ತ್ರಿಭುಜ ABCನಲ್ಲಿ DE BCಗೆ ಸಮಾನಾಂತರವಾಗಿದೆ. AD is equal to 5.7 ಸೆಂಟಿಮೀಟರ್, BD is equal to 9.5 ಸೆಂಟಿಮೀಟರ್, EC is equal to 6 ಸೆಂಟಿಮೀಟರ್. AE ಯನ್ನು ಕಂಡುಹಿಡಿಯಿರಿ. ಪರಿಹಾರ: ದತ್ತ AD is equal to 5.7 ಸೆಂಟಿಮೀಟರ್, BD is equal to 9.5 ಸೆಂಟಿಮೀಟರ್, EC is equal to 6 ಸೆಂಟಿಮೀಟರ್. ಈಗ ತ್ರಿಭುಜ ABCನಲ್ಲಿ DE BCಗೆ ಸಮಾನಾಂತರವಾಗಿದೆ. ಮೂಲ ಸಮಾನುಪಾತತೆಯ ಪ್ರಮೇಯ ಥೇಲ್ಸ್ ನಿಯಮದ ಪ್ರಕಾರ AD by DB is equal to AE by EC. ಅಂದರೆ 5.7 by 9.5 is equal to AE by 6. ಆದುದರಿಂದ AE is equal to 5.7 into 6 divided by 9.5. ಆದುದರಿಂದ AE is equal to 3.6 ಸೆಂಟಿಮೀಟರ್. ಇನ್ನೊಂದು ಉದಾಹರಣೆಯನ್ನು ನೋಡೋಣ. ತ್ರಿಭುಜ ABCನಲ್ಲಿ DE BCಗೆ ಸಮಾನಾಂತರವಾಗಿದೆ. AD is equal to 1.5 ಸೆಂಟಿಮೀಟರ್, BD is equal to 3 ಸೆಂಟಿಮೀಟರ್, AE is equal to 1 ಸೆಂಟಿಮೀಟರ್. EC ಬೆಲೆಯನ್ನು ಕಂಡುಹಿಡಿಯಿರಿ. ಪರಿಹಾರ: ದತ್ತ AD is equal to 1.5 ಸೆಂಟಿಮೀಟರ್, BD is equal to 3 ಸೆಂಟಿಮೀಟರ್, AE is equal to 1 ಸೆಂಟಿಮೀಟರ್. ಈಗ ತ್ರಿಭುಜ ABCನಲ್ಲಿ DE BCಗೆ ಸಮಾನಾಂತರವಾಗಿದೆ. ಮೂಲ ಸಮಾನುಪಾತತೆಯ ಪ್ರಮೇಯ ಥೇಲ್ಸ್ ನಿಯಮದ ಪ್ರಕಾರ AD by DB is equal to AE by EC. ಅಂದರೆ 1.5 by 3 is equal to 1 by EC. ಆದುದರಿಂದ EC is equal to 1 into 3 by 1.5. ಆದುದರಿಂದ EC is equal to 2 ಸೆಂಟಿಮೀಟರ್. ತ್ರಿಭುಜ ABCನಲ್ಲಿ DE BCಗೆ ಸಮಾನಾಂತರವಾಗಿದೆ. BD is equal to 7.2 ಸೆಂಟಿಮೀಟರ್, AE is equal to 1.8 ಸೆಂಟಿಮೀಟರ್, EC is equal to 5.4 ಸೆಂಟಿಮೀಟರ್. AD ಬೆಲೆಯನ್ನು ಕಂಡುಹಿಡಿಯಿರಿ. ಪರಿಹಾರ: ದತ್ತ BD is equal to 7.2 ಸೆಂಟಿಮೀಟರ್, AE is equal to 1.8 ಸೆಂಟಿಮೀಟರ್, EC is equal to 5.4 ಸೆಂಟಿಮೀಟರ್. ತ್ರಿಭುಜ ABCನಲ್ಲಿ DE BCಗೆ ಸಮಾನಾಂತರವಾಗಿದೆ. ಮೂಲ ಸಮಾನುಪಾತತೆಯ ಪ್ರಮೇಯ ಥೇಲ್ಸ್ ನಿಯಮದ ಪ್ರಕಾರ AD by DB is equal to AE by EC. AD by 7.2 is equal to 1.8 by 5.4. ಆದುದರಿಂದ AD is equal to 1.8 into 7.2 divided by 5.4. ಆದುದರಿಂದ AD is equal to 2.4 ಸೆಂಟಿಮೀಟರ್. ಇನ್ನೊಂದು ಉದಾಹರಣೆ. ತ್ರಿಭುಜ ABCನಲ್ಲಿ AB ಮತ್ತು ACಯ ಮೇಲೆ
ಕ್ರಮವಾಗಿ ಡಿ ಮತ್ತು ಇಗಳು ಎರಡು ಬಿಂದುಗಳಾಗಿವೆ. ಎ ಬಿ ಇಸ್ ಈಕ್ವಲ್ ಟು 5.6 ಸೆಂಟಿಮೀಟರ್, ಎ ಡಿ ಇಸ್ ಈಕ್ವಲ್ ಟು 1.4 ಸೆಂಟಿಮೀಟರ್, ಎ ಸಿ ಇಸ್ ಈಕ್ವಲ್ ಟು 7.2 ಸೆಂಟಿಮೀಟರ್ ಮತ್ತು ಎ ಇ ಇಸ್ ಈಕ್ವಲ್ ಟು 1.8 ಸೆಂಟಿಮೀಟರ್. ಡಿಇ ಬಿಸಿಗೆ ಸಮಾನಾಂತರ ಎಂದು ಸಾಧಿಸಿ. ಪರಿಹಾರ: ದತ್ತ ಎ ಬಿ ಇಸ್ ಈಕ್ವಲ್ ಟು 5.6 ಸೆಂಟಿಮೀಟರ್, ಎ ಡಿ ಇಸ್ ಈಕ್ವಲ್ ಟು 1.4 ಸೆಂಟಿಮೀಟರ್, ಎ ಸಿ ಇಸ್ ಈಕ್ವಲ್ ಟು 7.2 ಸೆಂಟಿಮೀಟರ್, ಎ ಇ ಇಸ್ ಈಕ್ವಲ್ ಟು 1.8 ಸೆಂಟಿಮೀಟರ್. ಬಿ ಡಿ ಇಸ್ ಈಕ್ವಲ್ ಟು ಎ ಬಿ ಮೈನಸ್ ಎ ಡಿ ಅಂದರೆ 5.6 ಮೈನಸ್ 1.4 ಅಂದರೆ 4.2 ಸೆಂಟಿಮೀಟರ್. ಇ ಸಿ ಇಸ್ ಈಕ್ವಲ್ ಟು ಎ ಸಿ ಮೈನಸ್ ಎ ಇ ಅಂದರೆ 7.2 ಮೈನಸ್ 1.8 ಅಂದರೆ 5.4 ಸೆಂಟಿಮೀಟರ್. ಈಗ ಎ ಡಿ ಬೈ ಡಿ ಬಿ ಇಸ್ ಈಕ್ವಲ್ ಟು 1.4 ಬೈ 4.2 ಅಂದರೆ 1/3 ಮತ್ತು ಎ ಇ ಬೈ ಇ ಸಿ ಇಸ್ ಈಕ್ವಲ್ ಟು 1.8 ಬೈ 5.4 ಅಂದರೆ 1/3. ಆದುದರಿಂದ ಎ ಡಿ ಬೈ ಡಿ ಬಿ ಇಸ್ ಈಕ್ವಲ್ ಟು ಎ ಇ ಬೈ ಇ ಸಿ. ಆದುದರಿಂದ ಡಿಇ ಬಿಸಿಗೆ ಸಮಾನಾಂತರವಾಗಿದೆ. ಮೂಲ ಸಮಾನುಪಾತತೆ ಪ್ರಮೇಯದ ವಿಲೋಮ. ಪಿ ಕ್ಯೂ ಇ ಎಫ್ ಗೆ ಸಮಾನಾಂತರವನ್ನು ಪರಿಶೀಲಿಸಿ. ಚಿತ್ರದಿಂದ ಡಿ ಪಿ ಬೈ ಪಿ ಇ ಇಸ್ ಈಕ್ವಲ್ ಟು 3.9 ಬೈ 3 ಅಂದರೆ 1.3. ಡಿ ಕ್ಯೂ ಬೈ ಕ್ಯೂ ಎಫ್ ಇಸ್ ಈಕ್ವಲ್ ಟು 3.6 ಬೈ 2.4 ಅಂದರೆ 3/2 ಅಂದರೆ 1.5. ಡಿ ಪಿ ಬೈ ಪಿ ಇ ಡಿ ಕ್ಯೂ ಬೈ ಕ್ಯೂ ಎಫ್ ಗೆ ಸಮನಾಗಿಲ್ಲ. ಆದುದರಿಂದ ಪಿ ಕ್ಯೂವು ಇ ಎಫ್ ಗೆ ಸಮಾನಾಂತರವಾಗಿಲ್ಲ. ಇನ್ನೊಂದು ಉದಾಹರಣೆ ನೋಡೋಣ. ಪಕ್ಕದ ಚಿತ್ರದಲ್ಲಿ ಎಕ್ಸ್ ವೈ ಬಿ ಸಿ ಗೆ ಸಮಾನಾಂತರವಾಗಿದೆ. ಎ ಎಕ್ಸ್ ಇಸ್ ಈಕ್ವಲ್ ಟು ಪಿ ಮೈನಸ್ 3, ಬಿ ಎಕ್ಸ್ ಇಸ್ ಈಕ್ವಲ್ ಟು 2p ಮೈನಸ್ 2 ಮತ್ತು ಎ ವೈ ಬೈ ಸಿ ವೈ ಇಸ್ ಈಕ್ವಲ್ ಟು 1/4. ಆದರೆ ಪಿ ಬೆಲೆಯನ್ನು ಕಂಡುಹಿಡಿಯಿರಿ. ಪರಿಹಾರ: ಎಕ್ಸ್ ವೈ ಬಿ ಸಿಗೆ ಸಮಾನಾಂತರವಾಗಿದೆ. ಎ ಎಕ್ಸ್ ಇಸ್ ಈಕ್ವಲ್ ಟು ಪಿ ಮೈನಸ್ 3, ಬಿ ಎಕ್ಸ್ ಇಸ್ ಈಕ್ವಲ್ ಟು 2p ಮೈನಸ್ 2. ಥೇಲ್ಸ್ ಪ್ರಮೇಯದ ಪ್ರಕಾರ ಎ ಎಕ್ಸ್ ಬೈ ಬಿ ಎಕ್ಸ್ ಇಸ್ ಈಕ್ವಲ್ ಟು ಎ ವೈ ಬೈ ಸಿ ವೈ ಅಂದರೆ ಪಿ ಮೈನಸ್ 3 ಬೈ 2p ಮೈನಸ್ 2 ಇಸ್ ಈಕ್ವಲ್ ಟು 1/4 ಅಂದರೆ 4 ಇಂಟು ಪಿ ಮೈನಸ್ 3 ಇಸ್ ಈಕ್ವಲ್ ಟು 1 ಇಂಟು 2p ಮೈನಸ್ 2 ಅಂದರೆ 4p ಮೈನಸ್ 12 ಇಸ್ ಈಕ್ವಲ್ ಟು 2p ಮೈನಸ್ 2 ಅಂದರೆ 2p ಇಸ್ ಈಕ್ವಲ್ ಟು 10. ಆದುದರಿಂದ p ಇಸ್ ಈಕ್ವಲ್ ಟು 5. ಇನ್ನೊಂದು ಉದಾಹರಣೆ. ತ್ರಿಭುಜ ಎ ಬಿ ಸಿ ನಲ್ಲಿ ಡಿಇ ಬಿ ಸಿಗೆ ಸಮಾನಾಂತರವಾಗಿದೆ. ಎ ಡಿ ಇಸ್ ಈಕ್ವಲ್ ಟು ಎಕ್ಸ್, ಡಿ ಬಿ ಇಸ್ ಈಕ್ವಲ್ ಟು ಎಕ್ಸ್ ಮೈನಸ್ 2, ಎ ಇ ಇಸ್ ಈಕ್ವಲ್ ಟು ಎಕ್ಸ್ ಪ್ಲಸ್ 2 ಮತ್ತು ಇ ಸಿ ಇಸ್ ಈಕ್ವಲ್ ಟು ಎಕ್ಸ್ ಮೈನಸ್ 1 ಆದರೆ ಎಕ್ಸ್ ನ ಬೆಲೆಯನ್ನು ಕಂಡುಹಿಡಿಯಿರಿ. ಪರಿಹಾರ: ತ್ರಿಭುಜ ಎ ಬಿ ಸಿ ನಲ್ಲಿ ಡಿಇ ಬಿ ಸಿಗೆ ಸಮಾನಾಂತರವಾಗಿದೆ. ಥೇಲ್ಸ್ ಪ್ರಮೇಯದ ಪ್ರಕಾರ ಎ ಡಿ ಬೈ ಡಿ ಬಿ ಇಸ್ ಈಕ್ವಲ್ ಟು ಎ ಇ ಬೈ ಇ ಸಿ. ಎಕ್ಸ್ ಬೈ ಎಕ್ಸ್ ಮೈನಸ್ 2 ಇಸ್ ಈಕ್ವಲ್ ಟು ಎಕ್ಸ್ ಪ್ಲಸ್ 2 ಬೈ ಎಕ್ಸ್ ಮೈನಸ್ 1. ಎಕ್ಸ್ ಇಂಟು ಎಕ್ಸ್ ಮೈನಸ್ 1 ಇಸ್ ಈಕ್ವಲ್ ಟು ಎಕ್ಸ್ ಮೈನಸ್ 2 ಇಂಟು ಎಕ್ಸ್ ಪ್ಲಸ್ 2.
ಎಕ್ಸ್ ಸ್ಕ್ವೇರ್ಡ್ ಮೈನಸ್ ಎಕ್ಸ್ ಈಸ್ ಈಕ್ವಲ್ ಟು ಎಕ್ಸ್ ಸ್ಕ್ವೇರ್ಡ್ ಮೈನಸ್ 4 ಮೈನಸ್ ಎಕ್ಸ್ ಈಸ್ ಈಕ್ವಲ್ ಟು ಮೈನಸ್ 4 ಎಕ್ಸ್ ಈಸ್ ಈಕ್ವಲ್ ಟು 4. ಇನ್ನೊಂದು ಉದಾಹರಣೆ ಗಮನಿಸಿ. ತ್ರಿಭುಜ ಎಬಿಸಿನಲ್ಲಿ ಡಿಇ ಬಿಸಿಗೆ ಸಮಾನಾಂತರವಾಗಿದೆ ಮತ್ತು ಎಡಿ ಈಸ್ ಈಕ್ವಲ್ ಟು 3x ಮೈನಸ್ 2, ಎಇ ಈಸ್ ಈಕ್ವಲ್ ಟು 5x ಮೈನಸ್ 4, ಡಿಬಿ ಈಸ್ ಈಕ್ವಲ್ ಟು 7x ಮೈನಸ್ 5, ಇಸಿ ಈಸ್ ಈಕ್ವಲ್ ಟು 5x ಮೈನಸ್ 3 ಆದರೆ x ನ ಬೆಲೆಯನ್ನು ಕಂಡುಹಿಡಿಯಿರಿ. ಪರಿಹಾರ: ತ್ರಿಭುಜ ಎಬಿಸಿನಲ್ಲಿ ಡಿಇ ಬಿಸಿಗೆ ಸಮಾನಾಂತರವಾಗಿದೆ. ಥೇಲ್ಸ್ ಪ್ರಮೇಯ ಎಡಿ ಬೈ ಡಿಬಿ ಈಸ್ ಈಕ್ವಲ್ ಟು ಎಇ ಬೈ ಇಸಿ. 3x ಮೈನಸ್ 2 ಬೈ 7x ಮೈನಸ್ 5 ಈಸ್ ಈಕ್ವಲ್ ಟು 5x ಮೈನಸ್ 4 ಬೈ 5x ಮೈನಸ್ 3. 3x ಮೈನಸ್ 2 ಇಂಟು 5x ಮೈನಸ್ 3 ಈಸ್ ಈಕ್ವಲ್ ಟು 5x ಮೈನಸ್ 4 ಇಂಟು 7x ಮೈನಸ್ 5. ಅಂದರೆ 15x ಸ್ಕ್ವೇರ್ಡ್ ಮೈನಸ್ 10x ಮೈನಸ್ 9x ಪ್ಲಸ್ 6 ಈಸ್ ಈಕ್ವಲ್ ಟು 35x ಸ್ಕ್ವೇರ್ಡ್ ಮೈನಸ್ 28x ಮೈನಸ್ 25x ಪ್ಲಸ್ 20. ಅಂದರೆ 15x ಸ್ಕ್ವೇರ್ಡ್ ಮೈನಸ್ 10x ಮೈನಸ್ 9x ಪ್ಲಸ್ 6 ಈಸ್ ಈಕ್ವಲ್ ಟು 35x ಸ್ಕ್ವೇರ್ಡ್ ಮೈನಸ್ 53x ಪ್ಲಸ್ 20. ಅಂದರೆ 20x ಸ್ಕ್ವೇರ್ಡ್ ಮೈನಸ್ 34x ಪ್ಲಸ್ 14 ಈಸ್ ಈಕ್ವಲ್ ಟು 0. ಹತ್ತು ಎಕ್ಸ್ ಸ್ಕ್ವೇರ್ಡ್ ಮೈನಸ್ 17x ಪ್ಲಸ್ 7 ಈಸ್ ಈಕ್ವಲ್ ಟು 0. 10x ಸ್ಕ್ವೇರ್ಡ್ ಮೈನಸ್ 10x ಮೈನಸ್ 7x ಪ್ಲಸ್ 7 ಈಸ್ ಈಕ್ವಲ್ ಟು 0. 10x ಇಂಟು x ಮೈನಸ್ 1 ಮೈನಸ್ 7 ಇಂಟು x ಮೈನಸ್ 1 ಈಸ್ ಈಕ್ವಲ್ ಟು 0. x ಮೈನಸ್ 1 ಇಂಟು 10x ಮೈನಸ್ 7 ಈಸ್ ಈಕ್ವಲ್ ಟು 0. x ಈಸ್ ಈಕ್ವಲ್ ಟು 1 ಅಥವಾ x ಈಸ್ ಈಕ್ವಲ್ ಟು 7/10. ಇನ್ನೊಂದು ಉದಾಹರಣೆ ನೋಡಿ. ಚಿತ್ರದಲ್ಲಿ ಪಿ ಕ್ಯೂ ಬಿ ಸಿಗೆ ಸಮಾನಾಂತರವಾಗಿದೆ. ಎ ಪಿ ಈಸ್ ಈಕ್ವಲ್ ಟು 3 ಸೆಂಟಿಮೀಟರ್, ಎ ಆರ್ ಈಸ್ ಈಕ್ವಲ್ ಟು 4.5 ಸೆಂಟಿಮೀಟರ್, ಎ ಬಿ ಈಸ್ ಈಕ್ವಲ್ ಟು 5 ಸೆಂಟಿಮೀಟರ್. ಎ ಡಿಯನ್ನು ಕಂಡುಹಿಡಿಯಿರಿ. ಪರಿಹಾರ: ತ್ರಿಭುಜ ಎಬಿಸಿನಲ್ಲಿ ಪಿ ಕ್ಯೂ ಬಿ ಸಿಗೆ ಸಮಾನಾಂತರವಾಗಿದೆ. ಥೇಲ್ ಪ್ರಮೇಯ ಎ ಪಿ ಬೈ ಎ ಬಿ ಈಸ್ ಈಕ್ವಲ್ ಟು ಎ ಆರ್ ಬೈ ಎ ಡಿ. ಅಂದರೆ 3/5 ಈಸ್ ಈಕ್ವಲ್ ಟು 4.5 ಬೈ ಎ ಡಿ. ಅಂದರೆ ಎ ಡಿ ಈಸ್ ಈಕ್ವಲ್ ಟು 4.5 ಇಂಟು 5/3. ಆದುದರಿಂದ ಎ ಡಿ ಈಸ್ ಈಕ್ವಲ್ ಟು 7.5 ಸೆಂಟಿಮೀಟರ್.